ನಮಸ್ಕಾರ ಸ್ನೇಹಿತರೆ. ಚಿಂತಕ ಶಿವಸುಂದರ್ ಅವರು ಬರೆದಿರ್ತಕ್ಕಂಥ ಒಂದು ಕವಿತೆ. ಇವತ್ತಿನ ದಲಿತ ಯುವಕರು ಮತ್ತು ತಳ ಸಮುದಾಯ ಯುವಕರು ಮತ್ತು ಆರ್ಥಿಕವಾಗಿ ತುಂಬ ದುರ್ಬಲವಾಗಿರ್ತಕ್ಕಂಥ ಅಥವಾ ನಿರುದ್ಯೋಗ ಯುವಕರು, ಅಂದರೆ ಉದ್ಯೋಗ ಇಲ್ಲತಕ್ಕಂಥ ಯುವಕರು, ವಿದ್ಯಾವಂತ ಯುವಕರು, ಸನಾತನವಾದಿಗಳ ಮತ್ತು ಈ ಮನುವಾದಿಗಳ ಒಂದು ಬೆಂಕಿಗೆ, ಅವ್ರು ಹಚ್ಚಿರ್ತಕ್ಕಂಥ ಬೆಂಕಿಗೆ ಯಾವ ರೀತಿ ಬೇಯ್ತಾ ಇರೋದ್ರ ಬಗ್ಗೆ ತುಂಬ ಸುಂದರವಾಗಿ ಅವರು ಒಂದು ಕವಿತೆಯನ್ನು ಬರೆದಿದ್ದಾರೆ. ಮನುವಿನ ಅರಮನೆಯ ಬೆಳಗಿಸಲು ಬೆಂಕಿ ಹಚ್ಚಿಕೊಂಡವು. ಇವರು ಕೇರಿಯಲ್ಲಿ ಬೆಳೆದು ಅಗ್ರಹಾರದ ಕಾವಲು ಕಾದವರು. ಇವರು ಕೇರಿಯಲ್ಲಿ ಬೆಳೆದು ಅಗ್ರಹಾರದ ಕಾವಲು ಕಾದವರು. ಮನುವಿನ ಅರಮನೆಗೆ ಬೆಳಕಾಗಲು ಬೆಂಕಿ ಹಚ್ಚಿಕೊಂಡವರು. ಮತ್ತು ಅವರಿದ್ದಾರಲ್ಲ ಅವರು ಭೀಮಶಕ್ತಿಯ ಹನುಮಾನನಿಗೆ ರಾಮನಾಮದ ಕಫನು ಒದಿಸಿ ಬಾಲಕ್ಕೆ ಬೆಂಕಿ ಹಚ್ಚಿದವರು. ಲಂಕೆಯನ್ನು ಸ್ಮಶಾನವಾಗಿಸಿದವರು. ಲಕ್ಷ ಲಕ್ಷ ಅಂಜನಿ ಪುತ್ರರ ಕಳೆದುಕೊಂಡು ಅಂಜನಾಪುರ ಶೋಕಿಸುವಾಗ ಸಾಕೇತದಲ್ಲಿ ಸಂತಸದಿಂದ ಪಟ್ಟಕ್ಕೇರಿದವರು. ಅವರೇ ಇವರು ಸನಾತನ ವಿಜಯಕ್ಕಾಗಿ ಬೇಡ ಏಕಲವ್ಯನ ಬಲಿ ಕೊಟ್ಟವರು. ಶೂದ್ರ ಶಂಭೂಕನ ತಲೆ ಕತ್ತರಿಸಿದವರು. ಸನಾತನ ಪಾತಕಗಳಿಗೆಲ್ಲ ಕೇಸರಿ ಕಫನು ಒದಿಸಿ ತ್ರಿವರ್ಣದಲ್ಲೂ ಧ್ವಜವಾದವರು. ಅವರೇ ಇವರು ಇದೀಗ ಕೇಸರಿ ಕಫನ್ಗಳನ್ನು ಬೀದಿಗಳಲ್ಲಿ ಬಿಟ್ಟಿಯಾಗಿ ಹಂಚುತ್ತಿದ್ದಾರೆ. ಸಾಲುಗಟ್ಟಿ ಕಫನ್ ಧರಿಸುತ್ತಿರುವ ಅಂಜನಿ ಪುತ್ರರು ದ್ವೇಷ ದುರಿಯಲ್ಲಿ ಬೆಂದು ಸಂಜೆ ಸಾಕೇತದ ಮೋಜುವಾನೆಯಲ್ಲಿ ತಟ್ಟೆಯ ಮೇಲಿನ ಹುರಿಗಾಳಾಗುತ್ತಿದ್ದಾರೆ. ಭಜರಂಗ ಬಲಿಗಳಾಗುತ್ತಿದ್ದಾರೆ. ಇದು ಚಿಂತಕ ಶಿವಸುಂದರ್ ಅವರು ಬರೆತಕ್ಕಂಥ ಒಂದು ಕವಿತೆ. ಇದನ್ನು ಓದಬೇಕನ್ಸಿತ್ತು, ಓದಿದೆ. ಧನ್ಯವಾದಗಳು. ಈ ಕವಿತೆಯನ್ನು ಬಹುಶಃ ನಿರುದ್ಯೋಗಿ ಯುವಕರು ಮತ್ತು ಶೋಷಿತ ಸಮುದಾಯದ ಯುವಕರು ಏನಾದರೂ ಅರ್ಥ ಮಾಡಿಕೊಂಡ್ರೆ ಆ ಬೆಂಕಿಗೆ ಆಹುತಿ ಆಗೋದ್ರಿಂದ ತಪ್ಪಬಹುದು ನಮ್ಮ ಯುವಕರು ಅನ್ನತಕ್ಕಂಥದ್ದು ಒಂದು ಈ ಸಾಲುಗಳ ಅರ್ಥ ಇದೆ. ಧನ್ಯವಾದಗಳು.